ಪ್ರತಿ ಕ್ಷಣ ಪ್ರತಿ ಸಲ ನಾವು ಯಾವುದೇ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿದಾಗ ನಮ್ಮ ಕಣ್ಣಿಗೆ ಬೀಳೋದೇ ಕೂಬಾ ಕಾಲೇಜು. ಯಾಕಂತಂದ್ರೆ ಕೂಬಾ ಕಾಲೇಜ್ ಒಳಗಡೆ ಬಹಳಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕಾಲೇಜಿನಲ್ಲಿ ಅಂದ್ರೆ ಪ್ರತಿಯೊಂದು ಪದವಿಗಳಲ್ಲಿಯೂ ಸಹ ನಾವು ನೋಡ್ತೀವಿ. ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರು, ನಗರ ಪ್ರದೇಶದಿಂದ ಬಂದಿರತಕ್ಕಂಥವ್ರು, ಅಲ್ಲಿ ಎಲ್ಲಾ ಪದವಿಗಳನ್ನ ಎಲ್ಲಾ ಪದವಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ವಿದ್ಯಾರ್ಥಿನಿಯರಿದ್ದಾರೆ. ಸೊ ಇವತ್ತಿನ ದಿವಸ ನಾವು ಮಾನ್ಯ ನಮ್ಮ ಪೊಲೀಸ್ ಅಧೀಕ್ಷಕರು, ಪೊಲೀಸ್ ಉಪಾಧೀಕ್ಷಕರು ಹುಮ್ನಾಬಾದ್ ಹಾಗೂ ನಾವು ಕೂಡ್ಕೊಂಡು ಸಾಹೇಬ್ರು ಇಲ್ಲ ಇದು ಯುವಕರಲ್ಲಿ ಈ ಮಾದಕ ದ್ರವ್ಯದ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು. नोबल पब्लिक स्कूल एडमिशंस आर ओपन. एल्म से ही दोनों जहां में कामयाबी है. स्काई सनशाइन स्कूल स्टेप टुवर्ड्स बेटर फ्यूचर. Admissions are open. Al-Amin English Medium Primary and High School. Secure your child's bright future today. Free admissions, limited seats available. Hurry up. ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಮತ್ತೆ ಎಲ್ಲಾ ಜನಾಂಗದ ಸರ್ವ ಜನಾಂಗದವರಿಗೆ ಇದರ ಬಗ್ಗೆ ಮಾಹಿತಿ ಕೊಡಬೇಕು, ಮೆಸೇಜ್ ಅನ್ನ ಕೊಡಬೇಕು ಅಂತಕೊಂಡು ಹೇಳಿ ನಾವೆಲ್ಲ ಈ ಸಂದೇಶವನ್ನು ಬಂದಿದ್ರಿಂದ ನಾವು ಜಿಲ್ಲಾದ್ಯಂತ ಇದೊಂದು ಮಾದಕ ದ್ರವ್ಯ ವಿರೋಧಿ ಒಂದು ದಿವಸಗಳನ್ನು ಮಾಡ್ತಾ ಇದ್ದೇವೆ ದಿನಾಲು. ಸೊ ಇದರಲ್ಲಿ ಇವತ್ತಿನ ದಿವಸ ನಾವು ಬಸವ ಕಲ್ಯಾಣ ನಗರದಲ್ಲಿಯೂ ಸಹ ನಗರ ಪೊಲೀಸ್ ಠಾಣೆಯ ಆತ್ಮೀಯ ಸಹೋದರ ಅಂಬರೀಶ್ ಅವರ ನೇತೃತ್ವದಲ್ಲಿ ಸಿದ್ದೇಶ್ವರು ಸಂಚಾರಿ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಿದ್ದಾರೆ. ಎಲ್ಲಾ ನನ್ನ ಸಿಬ್ಬಂದಿ ಸಹೋದರರು ಮತ್ತು ನಾವು ಸುರೇಶ್ ಅಜ್ಜರಿಗೆ ಅವರಾಗಿರ್ಬೋದು, ಮತ್ತೆ ಸುಜಾತಾ ಮೇಡಮ್ ಅವರಾಗಿರ್ಬೋದು, ನಾವೆಲ್ಲಾ ಸಹೋದರರು ಕೂಡ್ಕೊಂಡು ಮತ್ತೆ ಎಲ್ಲಾ ತಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ್ಕೊಂಡು ಇದೊಂದು ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನ ಮಾಡ್ತಾ ಇದ್ದೇವೆ. ಸೊ ಮಾದಕ ದ್ರವ್ಯ ಅಂದ್ರೆ ಏನು ಅಂತಕ್ಕಂಥದ್ದು ತಮಗೆ ಮೂಲತಃ ಗುರುತಿದೆ. ಅಂದ್ರೆ ಮತ್ತು ಬರ್ತಕ್ಕಂತಹ ಯಾವುದೇ ಒಂದು ವಸ್ತು, ನಶೆ ಬರ್ತಕ್ಕಂತಹ ಯಾವುದೇ ಒಂದು ವಸ್ತು ಅದು ಮಾದಕ ಅಂತಕೊಂಡು ಅನಿಸ್ತದೆ. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance is Smart Bazaar Baswa Kalyan. Knowledge Park The Creative School. Admissions are open from LKG to 10th standard. Free uniform for new admission students. So ಹಿಂಗಾಗಿ ಅದರಲ್ಲಿ ಬಹಳಷ್ಟು ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ ಅದರಲ್ಲಿ. ಸೊ ಈಗ ನೀವು ಮೂಲತಃ ನಾವೆಲ್ಲ ಹಳ್ಳಿಯಿಂದ ಬಂದಿದೀವಿ, ನಗರದಲ್ಲಿ ನೀವು ನೋಡ್ತಿರ್ತೀವಿ, ಬಹಳಷ್ಟು ನೋಡ್ತಿರ್ತೀವಿ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ ಈ ಸಿಗರೇಟ್ ಸೇದೋದಾಗ್ಲಿ, ಬೀಡಿ ಸೇದೋದಾಗ್ಲಿ, ಅಥವಾ ಈ ಮದ್ಯ ಲಿಕ್ಕರ್ ಕನ್ಸ್ಯೂಮ್ ಮಾಡೋದಾಗ್ಲಿ ತಾವಂಗೆಲ್ಲ ತಾವು ನೋಡ್ತಾ ಇರ್ತೀರಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಸಿಟಿ ಒಳಗಡೆನು ಬಹಳಷ್ಟು ಗಲಾಟೆಗಳು, ಬಹಳಷ್ಟು ತೊಂದರೆಗಳು. ಸೊ ಈ ಮಾದಕ ದ್ರವ್ಯಗಳನ್ನ ಮಾತ್ರ ನಾವು ನೋಡಿದೀವಿ. ಅಂದ್ರೆ ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಮದ್ಯ ಕುಡಿದು ಜಗಳ ಮಾಡೋದು. ಸೊ ಇಷ್ಟು ಮಾತ್ರ ನಾವು ನೋಡಿದೀವಿ. ಈ ಮಾದಕ ದ್ರವ್ಯದ ಲೀಸ್ಟ್ ಅನ್ನ ನೋಡಿದಾಗ ಬಹಳಷ್ಟು ದೊಡ್ಡ ಪ್ರಮಾಣದ ಲೀಸ್ಟ್ ಇದೆ. ಅದ ನಂತರ ನಿಮಗೆ ನಾವು ಮತ್ತೆ ಕಾಲೇಜಿಗೆ ಬಂದು ಅದರ ಬಗ್ಗೆ ತಿಳಿಸ್ತೀವಿ. ಅದರಲ್ಲಿ ಬಹಳಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ. ಬೇರೆ ಬೇರೆ ವಿವಿಧ ರೀತಿಯ ಮಾದಕ ಪದಾರ್ಥಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಇಲ್ಲಿ ನಾವು ಹೆಚ್ಚಿಗೆ ಇಲ್ಲಿ ಚರ್ಚೆ ಮಾಡೋದು ಬೇಡ, ಅಲ್ಲಿ ನಿಮ್ ಕಾಲೇಜಿಗೆ ಬಂದು ನಾವು ತಿಳಿಸ್ತೀವಿ. ಅದರಲ್ಲಿ ನಮ್ಮ ಒಂದು ಬೀದರ್ ಜಿಲ್ಲೆಯಲ್ಲಿ ಈ ಗಾಂಜಾ ಅಂತಕ್ಕಂತಹ ಒಂದು ಮಾದಕ ದ್ರವ್ಯ ಇದೆ. ಆಲ್ಮೋಸ್ಟ್ ಆಲ್ ತಮ್ಮ ಬಾಯಿಗೆ ಬರ್ತದೆ, ಇಲ್ಲಿ ಗಾಂಜಾ ಹೋಗ್ತಿರ್ತದೆ ಸರ್, ಗಾಂಜಾ ಸಿಕ್ತು. ಅಲ್ಲಿ ಮೊನ್ನೆ ನಮ್ಮ ಅಂಬರೀಶ್ ಅವರು ಇಲ್ಲಿ ಒಂದ್ 2 kg ಗಾಂಜಾ ಹಿಡಿದ್ರು. ನಾಗೇಂದ್ರ ಅಂತಕೊಂಡು PS ಅವರು ಇಲ್ಲಿ ರಾಜೇಶ್ವರ ಹತ್ರ ಒಂದು ಕಾರ್ ಒಳಗಡೆ ಸುಮಾರು 2 kg ಪಾಕೆಟ್, ತಮ್ಗೆಲ್ಲ ಗುರುತಿರ್ಬೇಕು, ಸುಮಾರು ಒಂದು 28-30 ಪಾಕೆಟ್ ಗಾಂಜಾದ ಪಾಕೆಟ್ ಬೇರೆ ರಾಜ್ಯದಿಂದ ಹಾದು ನಮ್ಮ ಜಿಲ್ಲೆಯ ಮುಖಾಂತರ ಹಾದು ಮಹಾರಾಷ್ಟ್ರಕ್ಕೆ ತಗೊಂಡು ಹೋಗ್ತಾ ಇದ್ರು. ಸೊ ಅದು ಗಾಂಜಾ ಅಂತಕ್ಕಂಥದ್ದು ಒಂದು ಅಮಲಿನ ಪದಾರ್ಥ. ಆ ಒಂದು ಗಾಂಜಾದಂತಹ ಒಂದು ಅಮಲು ಹೆಂಗಿದೆ ಅಂತ ಹೇಳಿದ್ರೆ, ಸ್ವಲ್ಪ ಗಾಂಜಾ ತಗೊಂಡು ಒಳಗಡೆ ನಾವು ಕನ್ಸ್ಯೂಮ್ ಮಾಡಿಬಿಟ್ರೆ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ತಾವು ಏನು ಕಾರ್ಯ ಮಾಡ್ತೀರಿ, ಏನು ಕೆಲಸ ಮಾಡ್ತೀರಿ ಅದು ಅನ್ನೋದೇ ಗೊತ್ತಾಗಲ್ಲ. ಅಷ್ಟೊಂದು ಏನು ನಶೆ ಭರಿತವಾಗಿರ್ತಕ್ಕಂತಹ ವಸ್ತು ಅದು. ಸೊ ಆ ತರಹ ಅಂತಹ ವಸ್ತುಗಳನ್ನ ತಗೊಂಡಾಗ ಇವತ್ ನಾಳೆ ಬಹಳಷ್ಟು ಕ್ರೈಮ್ಗಳು ಆಗ್ತಾ ಇದಾವೆ, ಬಹಳಷ್ಟು ಕ್ರೈಮ್ಗಳು. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿ, ಅಂತಹ ಒಂದು ಮಾದಕ ದ್ರವ್ಯವನ್ನ ನಾವು ಸೇವನೆ ಮಾಡಿ ನಾವು ಮೋಟರ್ ಸೈಕಲ್ ಆಗ್ಲಿ ಅಥವಾ ಬೇರೆ ಬೇರೆ ವಾಹನಗಳನ್ನು ಚಲಾಯಿಸಿದಾಗ ನಾವು ಯಾರಿಗೆ ಹೋಗಿ ಟಕ್ಕರ್ ಹೊಡೆದ್ವಿ, ಯಾರಿಗೆ ಹೋಗಿ ಸಾಯಿಸಿದ್ವಿ ಅನ್ನೋದೇ ಗೊತ್ತಾಗಲ್ಲ.
ಸೊ ಇಂತೆಂತ ಅಫೆನ್ಸ್ಗಳು ಆಗ್ತವೆ. ಇವತ್ತು ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ ಬಹಳಷ್ಟು ಏನಪ್ಪಾ ಅಂದ್ರೆ ಅಫೆನ್ಸ್ಗಳು ಆಗ್ತಾ ಇದಾವೆ. ಅಂತಹ ಅಫೆನ್ಸ್ಗಳು ಆಗ್ಲಿಕ್ಕೆ ಮೂಲ ಕಾರಣ ಕೆಲವೊಬ್ರು ಮಾದಕ ಪದಾರ್ಥ, ಮಾದಕ ದ್ರವ್ಯಗಳನ್ನ ಕನ್ಸ್ಯೂಮ್ ಮಾಡಿ ಅಂತಹ ಘಟನೆಗಳಿಗೆ ಅವಕಾಶ ಕೊಟ್ಟಂಗ ಆಗ್ತಾ ಇದೆ. ಆದ್ರಿಂದ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಮುದ್ದು ಮಕ್ಕಳೇ, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಾವಂತೂ 101% ಮಾಡಬಾರ್ದು, ತಾವು ಮತ್ತೊಬ್ಬರಿಗೆ ಅವೇರ್ ಮಾಡಬೇಕು. ನಾವು ಪೊಲೀಸ್ನವರು ಹೆಂಗೆ ತಮ್ಗೆ ಹೇಳ್ತಾ ಇದೀವಿ, ತಾವು ಒಬ್ಬ ವಿದ್ಯಾವಂತರು, ತಾವು ಎಜುಕೇಟೆಡ್, ಈಗ ಮುಂದೆ ತಾವು ಆಗ್ತಕ್ಕಂಥವ್ರು, ತಾವೆಲ್ಲ ಯುವಕರು ಎಲ್ಲ ಏನೋ ದೇಶ ನಿಮ್ ಕೈಯಲ್ಲಿದೆ, ಯುವ ಭಾರತ ಕಟ್ಬೇಕಂತ ಹೇಳಿದ್ರೆ ಎಲ್ಲ ನಿಮ್ ಕೈಯಲ್ಲಿದೆ. ಹಿಂಗಾಗಿ ತಾವು ಕೂಡ ಈ ಬಗ್ಗೆ ಚೆನ್ನಾಗಿ ಓದಿಕೊಂಡು ಮತ್ತೊಬ್ಬರಿಗೆ ಅವೇರ್ ಮಾಡಬೇಕು. ನಿಮ್ಮ ಏರಿಯಾಗಳಲ್ಲಿ, ನಿಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ, ತಾವು ಎಲ್ಲಿ ವಾಸಿಸ್ತೀರಿ ಅವ್ರಿಗೆ ತಿಳುವಳಿಕೆ ಕೊಡಬೇಕು. ನಮ್ಮ ಅಣ್ಣನಿಗೆ ತಿಳಿಸ್ಬೇಕು, ನಮ್ಮ ತಂದೆ ತಾಯಿಗಳಿಗೆ ತಿಳಿಸ್ಬೇಕು, ನಮ್ಮ ಸಮಾಜದ ಅಕ್ಕಪಕ್ಕದವ್ರಿಗೆ ತಿಳಿಸ್ಬೇಕು. ಇದು ಮಾದಕ ದ್ರವ್ಯ, ಮಾದಕ ವ್ಯಸನ ಅಂತಕ್ಕಂಥದ್ದು ಬಹಳಷ್ಟು ತೊಂದರೆ ಪಡ್ತಕ್ಕಂಥದ್ದು, ನಮ್ಮ ಜೀವನವನ್ನ ಹಾಳು ಮಾಡ್ತಕ್ಕಂಥದ್ದು ಏನಾದ್ರೂ ಇದ್ರೆ ಅದು ಮಾದಕ ದ್ರವ್ಯ, ಮಾದಕ ವ್ಯಸನ ಅಂತಕ್ಕಂಥದ್ದನ್ನ ತಾವು ಕೂಡ ತಿಳ್ಕೋಬೇಕು. ತಮ್ಮ ಹಿರಿಯರಿಗೂ ಸಹ ತಿಳಿಸಿ ಈ ತರ ಒಂದು ಒಳ್ಳೆಯ ಸಮಾಜವನ್ನ ಕಟ್ಟಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ತಮಗೆ ಕೈ ಜೋಡಿಸಿ ಕೇಳ್ತಾ ಇದ್ದಾವೆ. ಅದಕ್ಕೆ ತಾವು ಕೂಡ ಒಬ್ರು ಈ ತರ ಅವೇರ್ ಮಾಡೋದ್ರಿಂದ 10 ಜನ ಎಚ್ಚರಾಗ್ತಾರೆ. ಆ 10 ಜನ ಅವೇರ್ ಮಾಡೋದ್ರಿಂದ 100 ಜನ ಎಚ್ಚರಾಗ್ತಾರೆ. 100 ಜನ ಅವೇರ್ ಮಾಡೋದ್ರಿಂದ 100 ಜನ, 1000 ಜನ ಎಚ್ಚರಾಗ್ತಾರೆ. ಅವರ ಕುಟುಂಬಗಳು ಬಲಿಯಾಗುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ, ಒಂದು ಉದಾಹರಣೆಗೆ ನೋಡಿ, ಕೇವಲ ಯಾರೋ ಒಬ್ಬರು ಕುಡಿದು, ಇದನ್ನು ಒಂದು ಮಾದಕ ದ್ರವ್ಯನೇ, ಮದ್ಯ ವ್ಯಸನಿಗಳೇ, ಕುಡಿದು ನಿಶೆ ಒಳಗಡೆ ಆಕ್ಸಿಡೆಂಟ್ ಮಾಡಿಬಿಟ್ಟು ಯಾರಿಗಾದ್ರೂ ಸಾಯಿಸಿಬಿಟ್ರೆ ಜೀವನ ಪರ್ಯಂತ ಅವರು ಸಾಯ್ತಾರೆ. ಆ ಕಡೆ ನಮ್ಗೆ ಇನ್ಸೂರೆನ್ಸ್ ಕ್ಲೇಮ್ ಆಗೋದಿಲ್ಲ, ಸತ್ತರಿಗೂ ದುಡ್ಡು ಬರೋದಿಲ್ಲ. ಬಹಳಷ್ಟು ಇನ್ಸಿಡೆಂಟ್ಗಳು ಆಗ್ತವೆ. ಸೊ ಇವು ಕೆಲವೊಂದು ನಾನು ಉದಾಹರಣೆ ಅಷ್ಟೇ ಹೇಳಬಲ್ಲೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾವು ಡಿಟೇಲ್ ಆಗಿ ತಮ್ಮ ಹತ್ರ ಬಂದು ಹೇಳ್ತೇವೆ. ಆ ಎಲ್ಲಾ ವಿಷಯಗಳನ್ನ ದಯವಿಟ್ಟು ತಾವು ಮನನ ಮಾಡ್ಕೊಂಡು ಒಂದು ಸಮಾಜದಲ್ಲಿ ತಿಳಿಸೋಣ ಅಂತಕ್ಕಂಥದ್ದನ್ನ ಹೇಳ್ತಾ